ಶಾಸಕ ಸ್ಥಾನದಿಂದ ಮುನಿರತ್ನ ಅನರ್ಹ. ಶಾಸಕ ಸ್ಥಾನದಿಂದ ಅನರ್ಹರಾಗ್ತಾರ ಮುನಿರತ್ನ ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಮುನಿರತ್ನರನ್ನ ಶಾಸಕ ಸ್ಥಾನದಿಂದ ಅಮಾನತು ಮಾಡಿ ಅಂತ ಪತ್ರವನ್ನ ಬರೆದಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್. ಹೇಯವಾದ ಅಸಭ್ಯವಾದ ಭಾಷೆಯನ್ನ ಬಳಸುವುದು ಕ್ಷಮೆಗೆ ಅರ್ಹವಲ್ಲ ಅಂತ ಹೇಳಿದ್ದಾರೆ. ಶಾಸಕರನ್ನ ನಿಯಂತ್ರಣಕ್ಕೆ ತರಲು ನೀತಿ ನಿರೂಪಣಾ ಸಮಿತಿಯನ್ನ ರಚಿಸಿ ಅಂತ ಹೇಳಿದ್ದಾರೆ. ಸದನದ ಒಳಗೆ ಹಾಗೂ ಹೊರಗೆ ಅಸಭ್ಯವಾಗಿ ವರ್ತಿಸಬಾರದು. ಮುನಿರತ್ನ ಘಟನೆಯಿಂದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಮೌಲ್ಯಗಳಿಗೆ ವಿರುದ್ಧವಾಗಿದೆ. ಹೀಗಾಗಿನೇ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಸ್ಪೀಕರ್ಗೆ ಸಚಿವ ಪಾಟೀಲ್ ಒತ್ತಾಯವನ್ನ ಮಾಡಿದ್ದಾರೆ. ಕೆಲವು ಸಚಿವರು ಸೇರಿ ಕಾಂಗ್ರೆಸ್ಸಿನ ಶಾಸಕರು ಸಂಸದರಿಂದಲೂ ಕೂಡ ಅನರ್ಹತೆಗೆ ಒತ್ತಾಯವನ್ನ ಮಾಡಿದ್ದಾರೆ. ಆರ್ ನಗರದ ಶಾಸಕರಾಗಿರುವಂತಹ ಮುನಿರತ್ನ ಅಟ್ರಾಸಿಟಿ ರೇಪ್ ಕೇಸ್ ಆರೋಪದಲ್ಲಿ ಜೈಲು ಪಾಲಾಗಿರುವಂತಹ ಶಾಸಕ ಮುನಿರತ್ನರನ್ನ ಶಾಸಕ ಸ್ಥಾನದಿಂದ ಅನರ್ಹ ಮಾಡ್ತಾರ ಹಾಗಾದ್ರೆ ಸ್ಪೀಕರ್ನ ಮುಂದಿನ ನಡೆ ಹೇಗಿರಬಹುದು? ಬಿಜೆಪಿಯ ಆರ್ ನಗರದ ಶಾಸಕರಾಗಿರುವಂತಹ ಮುನಿರತ್ನ ಅಟ್ರಾಸಿಟಿ ಮತ್ತು ರೇಪ್ ಕೇಸಿನ ಆರೋಪದ ಅಡಿಯಲ್ಲಿ ಈಗ ಜೈಲು ಪಾಲಾಗಿದ್ದಾರೆ. ಆದರೆ ಶಾಸಕ ಮುನಿರತ್ನ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹ ಮಾಡಬೇಕು ಅಂತ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಸಚಿವ ಎಚ್.ಕೆ. ಪಾಟೀಲ್ ಅವರು. ಈ ರೀತಿಯಾಗಿ ಶಾಸಕ ಸ್ಥಾನದಲ್ಲಿದ್ದುಕೊಂಡು ಹೇಯವಾದಂತಹ ಅಸಭ್ಯವಾದಂತಹ ಭಾಷೆಯನ್ನ ಬಳಸುವುದು, ಈ ರೀತಿಯಾದಂತಹ ನಡವಳಿಕೆ ಇದೆಯಲ್ಲ, ಇದಕ್ಕೆ ಕ್ಷಮೆ ಇಲ್ಲ, ಕ್ಷಮೆಗೆ ಅರ್ಹವಾಗಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿನೇ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಸ್ಪೀಕರ್ಗೆ ಒತ್ತಾಯವನ್ನ ಮಾಡಿದ್ದಾರೆ. ಎಚ್.ಕೆ. ಪಾಟೀಲ್ ಅವರ ಜೊತೆ ಅನೇಕ ಸಚಿವರು ಸೇರಿ ಕಾಂಗ್ರೆಸ್ಸಿನ ಶಾಸಕರು ಸಂಸದರಿಂದಲೂ ಕೂಡ ಅನರ್ಹತೆಗೆ ಒತ್ತಾಯವನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಮುನಿರತ್ನ ಶಾಸಕ ಸ್ಥಾನದಿಂದ ಅನರ್ಹ ಮಾಡ್ತಾರಾ? ಸ್ಪೀಕರ್ ನಡೆ ಹೇಗಿರುತ್ತೆ ಅನ್ನೋದೇ ಈಗ ಬಹಳಷ್ಟು ಕುತೂಹಲಕಾರಿಯಾಗಿದೆ.